ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನಲ್ಲಿ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಬರುವಂಥ ಬ್ರಾಂಚ್ ಅಕೌಂಟಿಂಗ್ ಚಾಪ್ಟರ್ನಲ್ಲಿ ಬ್ರಾಂಚ್ ಅಕೌಂಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋ ಸೆಷನಲ್ಲಿ ಕಲ್ತ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನಾವೊಂದು ಬ್ರಾಂಚ್ ಅಕೌಂಟ್ ಮಾಡುವಾಗ 4 ಸ್ಟೆಪ್ಗಳಲ್ಲಿ ಬ್ರಾಂಚ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ಬೋದು. ಬ್ರಾಂಚ್ ಇದು ಬ್ರಾಂಚ್ 4 ಸ್ಟೆಪ್ನ ಫಾಲೋ ಮಾಡಲೇಬೇಕು ಅಂತಲ್ಲ. ಒಂದು ಬ್ರಾಂಚ್ ಅಕೌಂಟಲ್ಲಿ ನಾವು ನೀಟಾಗಿ ಪ್ರಿಪೇರ್ ಮಾಡಬೇಕಾದ್ರೆ 4 ಹಂತಗಳನ್ನ ನಾವು ಜ್ಞಾಪಕ ಇಟ್ಕೊಂಡ್ರೆ, 4 ಸ್ಟೆಪ್ಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ಆರಾಮಾಗಿ ನಾವು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ಬೋದು. ಯಾಕೆ ಹೇಳ್ತಾ ಇದ್ದೇನೆಂದರೆ, ಪ್ರತಿಯೊಂದು ಸೆಮಿಸ್ಟರ್ ಅದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಆಗ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗ್ಬೋದು, ಇಲ್ಲ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆಗ್ಬೋದು, ಎಲ್ಲಾದರೂ ಕೂಡ ಬ್ರಾಂಚ್ ಅಕೌಂಟ್ ಅನ್ನೋದು ಚಾಪ್ಟರ್ ಅಕೌಂಟ್ಸ್ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಇದ್ದೇ ಇದೆ. ಮತ್ತು ಎಲ್ಲ ಯೂನಿವರ್ಸಿಟಿಯಲ್ಲೂ ಕೂಡ 6 ಮಾರ್ಕ್ಸ್ಗೆ ಒಂದು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ, ಮತ್ತು 14 ಮಾರ್ಕ್ಸ್ಗೆ ಒಂದು 6 ಮಾರ್ಕ್ಸ್ಗೆ ಒಂದು 14 ಮಾರ್ಕ್ಸ್ಗೆ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಎಕ್ಸಾಮಲ್ಲಿ ಕೊಡ್ತಾರೆ. ಅಲ್ಲಿಗೆ 14 + 6 20 ಮಾರ್ಕ್ಸು ನಿಮ್ಮ ಈ ಒಂದು ಚಾಪ್ಟ್ರಲ್ಲಿ 2 ಪ್ರಾಬ್ಲಮ್ ಮಾಡೋದು ನಿಮ್ಗಿರುತ್ತೆ. ಸೊ ಬ್ರಾಂಚ್ ಅಕೌಂಟ್ ಮಾಡೋದನ್ನ ನಾವು ಕಲ್ತ್ಬಿಟ್ರೆ ನಾವು 2 ಲೆಕ್ಕನ ನಾವು ನಮ್ಮ ಒಂದು ಕೆಪಾಸಿಟಿ ಮೇಲೆ ನಾವು ಅದನ್ನ ಅಟೆಂಡ್ ಮಾಡ್ಬೋದು. ಸೊ ಬನ್ನಿ ಸ್ಟೆಪ್ಸು ಅಂತ. ಮೊದಲೇ ಸ್ಟೆಪ್ ಏನಂದರೆ, ಸ್ಟೆಪ್ ನಂಬರ್ 1 ಏನಂದರೆ ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನಲ್ಲಿ ಮಾಹಿತಿನಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸು ಓಪನಿಂಗ್ ಡೇಟಲ್ಲಿ ಎಷ್ಟಿತ್ತು, ಕ್ಲೋಸಿಂಗ್ ಡೇಟಲ್ಲಿ ಏನಿದೆ, ಎಕ್ಸಾಮಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದನ್ನು ನಾವೇನು ಮಾಡಬೇಕು, ಅದನ್ನು ಫಸ್ಟು ರೆಕಾರ್ಡ್ ಮಾಡ್ಕೊಳ್ಬೇಕು. ಫಸ್ಟು ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಎರಡನೇ ಸ್ಟೆಪ್ ನಂಬರ್ 2 ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್. ನಮ್ಮ ಒಂದು ಪ್ರೀವಿಯಸ್ ಇಯರ್ ಯಾವ ವರ್ಷದಲ್ಲಿ ನಾವು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತೀವೋ ಆ ಬ್ರಾಂಚ್ ಅಕೌಂಟಲ್ಲಿ ನಾವು ಅಂದರೆ ಇಲ್ಲಿ ಹೆಡ್ ಆಫೀಸರು ನಾವಿನ್ನು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಅದರ ಅರ್ಥ ಏನಂದರೆ, ನಾವು ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬುಕ್ಕಲ್ಲಿ ಎಲ್ಲಿ ಬ್ರಾಂಚ್ ಇರುತ್ತೋ ನಾವು ಹೆಡ್ ಆಫೀಸ್ಗೆ ಬ್ರಾಂಚಲ್ಲಿ ಓಪನ್ ಮಾಡಿರ್ತೀವೋ ಆ ಬ್ರಾಂಚ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡುವಂಥದ್ದು. ಸೊ ನಾವು ಹೆಡ್ ಆಫೀಸರು ನಾವು ಎಷ್ಟು ಸ್ಟಾಕ್ನ ಬ್ರಾಂಚ್ಗೆ ಕಳಿಸ್ಕೊಟ್ವಿ, ಬ್ರಾಂಚವ್ರು ಏನಾದರೂ ರಿಟರ್ನ್ ಮಾಡಿದರೆ ಗೂಡ್ಸ್ನ ಏನಾದರೂ ರಿಟರ್ನ್ ಬಂದಿದ್ರೆ ಅದ್ರ ಬಗ್ಗೆ ನಾವು ಮಾಹಿತಿ ಸ್ಟೆಪ್ ನಂಬರ್ 2ನಲ್ಲಿ ಬರೀಬೇಕು. ಎರಡೇ ಇನ್ಫಾರ್ಮೇಷನ್ ಬರೀಬೇಕು. ಏನು ಹೇಳಿ, ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಸ್ಟಾಕ್ನ ಎಷ್ಟು ಕಳಿಸ್ಕೊಟ್ವಿ, ಅವರು ಡ್ಯಾಮೇಜ್ ಆಗಿದೆ ಅದು ಇದು ಅಂತ ಎಷ್ಟು ವಾಪಸ್ ಕಳಿಸ್ಕೊಟ್ರು, ಇದು 2 ಮಾಹಿತಿನ ನಾವು ಸ್ಟೆಪ್ ನಂಬರ್ 2ನಲ್ಲಿ ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್ ಇದೆಲ್ಲ ಈ ಸ್ಟೆಪ್ಪಲ್ಲಿ ನಾವು ಬರೀಬೇಕಾಗತ್ತೆ. ಮತ್ತು ಸ್ಟೆಪ್ ನಂಬರ್ 3 ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ಇಲ್ಲಿ ಹಣದ ವ್ಯವಹಾರ. ನಾವು ಹೆಡ್ ಆಫೀಸರು ಬ್ರಾಂಚವ್ರಿಗೆ ಏನಾದ್ರು ಹಣ ಕಳಿಸಿದ್ರೆ ಅಥವಾ ಬ್ರಾಂಚವರು ಹಣ ಅವರು ನಮಗೆ ಕಳಿಸಿದ್ರೆ ಈ ಒಂದು ಅಕೌಂಟ್ ಈ ಒಂದು ಸ್ಟೇಜಲ್ಲಿ ಬರೀಬೇಕು. ಏನಿರುತ್ತೆ ಇಲ್ಲಿ ಕ್ಯಾಶ್ ಅಂದಾಗ ನಾವೇನಕ್ಕೋಸ್ಕರ ಕಳಿಸ್ಕೊಡ್ತೀವಿ, ಹೆಡ್ ಆಫೀಸ್ ಆ ಬ್ರಾಂಚ್ ಏನಾದ್ರು ಬಾಡಿಗೆಗಿದ್ರೆ ಆ ಬಾಡಿಗೆ ಬ್ರಾಂಚ್ ರೆಂಟ್ ಕಟ್ತೀವಿ, ರೆಂಟ್ ಅಮೌಂಟು, ಅಲ್ಲಿರೋ ಎಂಪ್ಲಾಯೀಸ್ಗೆ ಸ್ಯಾಲರೀಸು, ಪೆಟ್ಟಿ ಕ್ಯಾಶು ಅಂಥವೆಲ್ಲ ಏನು ಮಾಡ್ತೀವಿ, ಎಲೆಕ್ಟ್ರಿಕ್ ಬಿಲ್ಲು, ಇಂಥ ಬಿಲ್ಲೆಲ್ಲ ಕ್ಯಾಶ್ ಏನು ಮಾಡ್ತೀವಿ ನಾವು ಕಟ್ಟೋಕ್ಕೋಸ್ಕರ ಅವ್ರಿಗೆ ಕಳಿಸ್ಕೊಡ್ತೀವಿ. ಯಾರಿಗೆ? ಬ್ರಾಂಚವ್ರಿಗೆ ಕಳಿಸ್ತೀವಿ. ಬ್ರಾಂಚವ್ರು ಏನು ಮಾಡ್ತಾರೆ, ನಾವು ಕಳಿಸಿರುವಂಥ ವಸ್ತುಗಳನ್ನ ಮಾರಿಬಿಟ್ಟು ಕ್ಯಾಶಿಗೆ ಮಾಡಿದರೆ ಕ್ಯಾಶ್ ಅಮೌಂಟು, ಸಾಲಕ್ಕೆ ಮಾರಿದರೆ ಕಲೆಕ್ಟ್ ಮಾಡಿರ್ತಾರಲ್ಲ ಇನ್ಸ್ಟಾಲ್ಮೆಂಟ್ಸು ಆ ಅಮೌಂಟು, ಡೇಟಾಸಿಂದ ಕಲೆಕ್ಟ್ ಮಾಡಿರೋ ಅಮೌಂಟು, ಇದೆರಡನ್ನ ಏನು ಮಾಡ್ತಾರೋ ನಮಗೆ ಕಳಿಸ್ಕೊಡ್ತಾರೆ. ಸೊ ನಾವೇನು ಕ್ಯಾಶ್ ಕಳಿಸ್ಕೊಟ್ವಿ ಬ್ರಾಂಚವರು ಎಷ್ಟು ಕ್ಯಾಶ್ ನಮ್ಗೆ ಕಳಿಸ್ಕೊಟ್ರು ಅದನ್ನು ನಾವು ಈ 2 ಮಾಹಿತಿನ ನಾವು ಸ್ಟೆಪ್ ನಂಬರ್ 3ನಲ್ಲಿ ಬರೀಬೇಕಾಗತ್ತೆ. ಮತ್ತು ಸ್ಟೆಪ್ ನಂಬರ್ 4ಅಲ್ಲಿ ಯಾವ ರೀತಿ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಓಪನಿಂಗ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ನಾವು ರೆಕಾರ್ಡ್ ಮಾಡಿರ್ತೀವೋ ಅದೇ ರೀತಿ ಸ್ಟೆಪ್ ನಂಬರ್ 4ಅಲ್ಲಿ ಕ್ಲೋಸಿಂಗ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ರೆಕಾರ್ಡ್ ಮಾಡೋಂಥದ್ದು. ಸೊ ಅಲ್ಲಿಗೆ ನಿಮ್ಗೆ ಜ್ಞಾಪಕ ಇಟ್ಕೊಂಡಿರಿ, 4 ವರ್ಡ್ ಜ್ಞಾಪಕ ಇಟ್ಕೊಂಡಿರ್ಬೇಕು ನೀವು. ಬ್ರಾಂಚ್ ಅಕೌಂಟ್ ಮಾಡ್ತಾ ಏನಂದರೆ ಒಂದು ಓಪನಿಂಗ್ ಅಂತ ವರ್ಡು, ಒಂದು ವರ್ಡು, ಇನ್ನೊಂದು ಸ್ಟಾಕ್ ಅಂತ, ಇನ್ನೊಂದು ಕ್ಯಾಶ್ ಅಂತ, ಇನ್ನೊಂದು ಕ್ಲೋಸಿಂಗ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್. ಇದು 4 ಸ್ಟೆಪ್ನ ಒಂದೊಂದು ಹಂತವಾಗಿ ಬರೆದುಬಿಟ್ರೆ ಅದನ್ನ ಕ್ಲೋಸ್ ಮಾಡ್ರೆ ನಾವು ಬ್ರಾಂಚ್ ಅಕೌಂಟ್ನ ಕ್ಲೋಸ್ ಮಾಡ್ದಂಗೆ ಆಗುತ್ತೆ. ಬನ್ನಿ ಈ ಒಂದು ಬ್ರಾಂಚ್ ಅಕೌಂಟ್ನ ಪ್ರೊಫಾರ್ಮ ಹೆಂಗಿರುತ್ತೆ ಅಂತ ನೋಡೋಣ. ಬ್ರಾಂಚ್ ಅಕೌಂಟ್ ಬರೆಯೋ ಮುಂಚೆ ನಾವೇನು ಮಾಡಬೇಕಂದ್ರೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತ ಬರೀಬೇಕು. ಯಾಕಂದರೆ ಈಗ ನಾವು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಈ ಬ್ರಾಂಚ್ ಅಕೌಂಟ್ ನಾವು ಹೆಡ್ ಆಫೀಸ್ ಅವರು ಅಂತ, ನಾವು ಆನ್ ಬಿಹಾಫ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ನಾವು ಹೆಡ್ ಆಫೀಸರು. ಸೊ ನಾವು ಹೆಡ್ ಆಫೀಸರ್ ಆದರೆ ನಮ್ಮ ಹೆಡ್ ಆಫೀಸ್ಗೆ ಹಲವಾರು ಊರುಗಳಲ್ಲಿ ಪ್ಲೇಸ್ಗಳಲ್ಲಿ ಏನಾಗಿರುತ್ತೆ ಬ್ರಾಂಚಸ್ ಇರುತ್ತೆ. ನಾವೇನು ಮಾಡಬೇಕಂದ್ರೆ ಪ್ರತಿಯೊಂದು ಬ್ರಾಂಚ್ನ ಅಕೌಂಟ್ನ ನಾವು ಸಪ್ರೇಟಾಗಿ ಪ್ರಿಪೇರ್ ಮಾಡಬೇಕು.
ಒಂದು ವೇಳೆ 5 ನಮ್ಮದು ಬ್ರಾಂಚ್ ಇದ್ರೆ 5 ಅಕೌಂಟ್ ಕೂಡ ಬ್ರಾಂಚ್ ಸಪ್ರೇಟ್ ಆಗಿ ಬ್ಯಾಂಗ್ಳೂರ್ ಬ್ರಾಂಚ್, ಕೋಲಾರ ಬ್ರಾಂಚ್, ತುಮಕೂರು ಬ್ರಾಂಚ್ ಅಂತ ಆ ಥರ ನಾವು 5 ಸಾರಿ ನಾವು ಬ್ರಾಂಚ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಕಾರಣ ನಿಮ್ಗೆ ಗೊತ್ತಿದೆ, ಆ ಪರ್ಟಿಕ್ಯುಲರ್ ಬ್ರಾಂಚಲ್ಲಿ ಬ್ರಾಂಚ್ ಮುಖಾಂತರ ನಮಗೆ ಲಾಭ ಬರ್ತಾ ಇದೆಯಾ ನಷ್ಟ ಆಗ್ತಾ ಇದೆಯಾ ಅನ್ನೋದು ತಿಳ್ಕೊಳ್ಳೋಂಥದ್ದು. ಸೊ ಇಲ್ಲಿ ಬನ್ನಿ, ಬ್ರಾಂಚ್ ಅಕೌಂಟ್ ಅಂತ ಬರಿತೀನಿ. ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಕಾಲಮ್ ಹಾಕೊಳ್ತೀನಿ ನಾನು. ಹೆಡಿಂಗ್ ಆಫ್ ದ ಕಾಲಮ್ಸ್ ಒಂದು ಪರ್ಟಿಕ್ಯುಲರ್ಸ್, ಅಮೌಂಟ್, ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್. ನಿಮ್ಗೆ ಗೊತ್ತಿದೆ, ಒಂದು ಅಕೌಂಟ್ ಅಂದಾಗ ಒಂದು ಕಡೆ ಡೆಬಿಟ್ ಸೈಡ್ ಇರುತ್ತೆ, ಒಂದು ಕಡೆ ಕ್ರೆಡಿಟ್ ಸೈಡ್ ಇರುತ್ತೆ. ಸ್ನೇಹಿತರೆ, ಇಷ್ಟು ನಾವು ಕಾಲಮ್ ಹಾಕೊಂಡ್ಬಿಟ್ಟು, ನಾವು ಯಾವಾಗ ಹೇಳಿದ್ನಲ್ಲ ನಾನು ನಿಮಗೆ 4 ಸ್ಟೆಪ್ಸ್ ಇದಾವಂತ, ಅದರಲ್ಲಿ ಮೊದಲನೇ ಸ್ಟೆಪ್ ಏನಿತ್ತು ಆ ಸ್ಟೆಪ್ ಬಗ್ಗೆ ನಾವು ಇಲ್ಲಿ ಎಂಟ್ರಿ ಮಾಡೋವಂಥದ್ದು. ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಇದೆ ಇಲ್ಲಿ ಫಸ್ಟ್ ಸ್ಟೆಪ್ ನಂಬರ್ 1ಅಲ್ಲಿ ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಪ್ರಾಬ್ಲಮಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ, ಅಲ್ಲಿ ನಮ್ಮ ಒಂದು ವರ್ಷ, ಒಂದು ವೇಳೆ ಫಾರ್ ಎಕ್ಸಾಂಪಲ್ಲು 2025ಗೆ ನಾವೇನಾದರೂ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ರೆ 2025 ಸ್ಟಾರ್ಟಿಂಗ್ 1st ಜನವರಿ 1/1/2025ನಲ್ಲಿ ಅಸೆಟ್ಸ್ ಏನೇನಿದೆ ಬ್ರಾಂಚಲ್ಲಿ, ಆ ಬ್ರಾಂಚಲ್ಲಿ ಹಳೆ ಬ್ರಾಂಚ್ ಆದರೆ, ಹೊಸ ಬ್ರಾಂಚ್ ಆದರೆ ಏನಿರೋದಿಲ್ಲ, ಹಳೆ ಬ್ರಾಂಚ್ ಆದರೆ ಏನೇನು ಅಸೆಟ್ಸ್ ಇದೆ ಬ್ರಾಂಚಲ್ಲಿ, ಏನೇನು ಲಯಬಿಲಿಟೀಸ್ ಇದೆ ಅಂತ ಅವ್ರು ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಆ ಮಾಹಿತಿ ನಾವೇನು ಮಾಡ್ಬೇಕಂದ್ರೆ ಫಸ್ಟು ರೆಕಾರ್ಡ್ ಮಾಡಬೇಕು. ಅದೇ ಹೇಳೋದು, ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ. ಯಾವ ಕಡೆ ಮಾಡ್ತೀರಾ, ಅಸೆಟ್ಸ್ ಯಾವ ಕಡೆ ಮಾಡ್ತೀರಾ, ಲಯಬಿಲಿಟೀಸ್ ಯಾವ ಕಡೆ ಮಾಡ್ತೀರಾ ಅಂದರೆ, ಬ್ಯಾಲೆನ್ಸ್ ಶೀಟಲ್ಲಿ ನಾವು ಅಸೆಟ್ಸ್ ನಮ್ಮ ಬಲಭಾಗದಲ್ಲಿರುತ್ತೆ. ಹಾಗಾದರೆ ಅದು ನಾವು ಎಡಭಾಗ ಅಂದರೆ ಎಲ್ಲ ಅಸೆಟ್ಸ್ನ ಡೆಬಿಟ್ ಸೈಡಲ್ಲಿ ಬರೀಬೇಕು. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟೀಸ್ ನಮ್ಮ ಎಡಭಾಗದಲ್ಲಿರುತ್ತೆ. ಸೊ ಅದರ ಆಪೋಸಿಟ್, ಎಡಭಾಗದ ಆಪೋಸಿಟ್ ಬಲಭಾಗ, ನಮ್ಮ ಬಲಭಾಗ ಅಂದರೆ ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡಲ್ಲಿ ಲಯಬಿಲಿಟೀಸ್ ಎಲ್ಲ ಬರೆಯುವಂಥದ್ದು. ಬನ್ನಿ ಅದು ರೆಕಾರ್ಡ್ ಮಾಡ್ತೋಣ. ಈ ಥರ ರೆಕಾರ್ಡ್ ಮಾಡಬೇಕು. ಟು ಓಪನಿಂಗ್ ಅಸೆಟ್ಸ್ ಅಂತ ಬರೆದು ಏನೇನು ಅಸೆಟ್ಸ್ ಕೊಟ್ಟಿರ್ತಾರೆ, ಮತ್ತು ಕ್ರೆಡಿಟ್ ಸೈಡಲ್ಲಿ ಬೈ ಓಪನಿಂಗ್ ಲಯಬಿಲಿಟೀಸ್ ಬರೀಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬಲಭಾಗದಲ್ಲಿರೋದನ್ನ ಎಡಭಾಗದಲ್ಲಿ ಅಸೆಟ್ಸ್ ಅಂತ ಬರಿತೀವಿ, ಲಯಬಿಲಿಟೀಸ್ ಎಡಭಾಗದಲ್ಲಿರುತ್ತೆ, ಬಲಭಾಗದಲ್ಲಿ ಬರ್ಕೊಳ್ತೀವಿ. ಇದು ನಮ್ಗೆ ಗೊತ್ತಿರಬೇಕು. ನಮಗೆ ಓಪನಿಂಗ್ ಅಸೆಟ್ಸ್ ಅಂತ ಕೆಲವೊಂದು ಸಾರಿ 2 ಅಸೆಟ್ ಕೊಟ್ಟಿರ್ತಾರೆ, ಕೆಲವೊಂದು ಸಾರಿ 3 ಅಸೆಟ್ ಕೊಡ್ತಾರೆ, ಕೆಲವೊಂದು ಸಾರಿ ಒಂದೇ ಒಂದು ಅಸೆಟ್ ಕೊಟ್ಟಿರ್ತಾರೆ. ನಾವು ಎಷ್ಟು ಅಸೆಟ್ ಕೊಟ್ಟರೋ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಎಂಥ ಅಸೆಟ್ ಕೊಡೋಕ್ಕೆ ಚಾನ್ಸಸ್ ಇದೆ ಅಂದರೆ, ಒಂದು ಸ್ಟಾಕ್ ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಡೇಟಾಸ್ ಅಮೌಂಟ್ ಕೊಟ್ಟಿರ್ತಾರೆ, ಪೆಟಿ ಕ್ಯಾಶ್ ಅಂತ ಕೊಡ್ಬೋದು. ಸಾಮಾನ್ಯವಾಗಿ ಈ 3 ಐಟಮಲ್ಲೇ ಕೊಟ್ಟಿರ್ತಾರೆ, 3ರಲ್ಲಿ 2 ಅಥವಾ 3 ಕೊಟ್ಟಿರ್ತಾರೆ. ಈ ಅಮೌಂಟ್ನ ನೀವು ಬರ್ಕೊಂಡು ಇನ್ನೊಂದು ಕಾಲಮಲ್ಲಿ ಟೋಟ್ಲ್ ಮಾಡಿ ಔಟ್ರ್ ಕಾಲಮಲ್ಲಿ ಹಾಕ್ಕೊಳ್ಬೇಕು. ಅದೇ ರೀತಿ ಓಪನಿಂಗ್ ಲಯಬಿಲಿಟೀಸ್ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಕೊಟ್ಟಿರ್ತಾರೆ ಅವರು ಸನ್ರಿ ಕ್ರೆಡಿಟಾರ್ಸ್ ಅಂತ ಕೊಟ್ಟಿರ್ತಾರೆ, ಕ್ರೆಡಿಟಾರ್ಸ್ ಅಮೌಂಟ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ. ಬ್ರಾಂಚ್ಗಳಲ್ಲಿ ಸಾಮಾನ್ಯವಾಗಿ ಲಯಬಿಲಿಟೀಸ್ ಬರೋದು ಕ್ರೆಡಿಟಾರ್ಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಮೇಜರ್ ಲಯಬಿಲಿಟೀಸ್ ಆಗೋದು. ಸೊ ಇದು ಎರಡರಲ್ಲಿ ಒಂದು ಐಟಮ್ ಕೊಟ್ಟಿರ್ತಾರೆ, ಇಲ್ಲ ಕೊಟ್ಟಿರಲ್ಲ. ಕೊಟ್ಟಿದ್ರೆ ಬರ್ಕೊಳ್ಳೋದು, ಕೊಟ್ಟಿಲ್ಲ ಅಂದರೆ ಡ್ಯಾಶ್ ಅಂತ ಹಾಕೊಳ್ಳೋದು. ಕೊಟ್ಟಿದ್ರೆ ಅಮೌಂಟ್ನ ನೀವು ಟೋಟಲ್ ಮಾಡಿ ಔಟ್ರ್ ಕಾಲಮ್ ಹಾಕೊಳ್ಳಿ. ಸೊ ಇಲ್ಲಿಗೆ ರೆಕಾರ್ಡಿಂಗ್ ದ ಓಪನಿಂಗ್ ಅಸೆಟ್ಸ್ ಆ್ಯಂಡ್ ರೆಕಾರ್ಡಿಂಗ್ ದ ಓಪನಿಂಗ್ ಲಯಬಿಲಿಟೀಸ್ ವಿಲ್ ಬಿ ದ ಫಸ್ಟ್ ಸ್ಟೆಪ್. ಸೊ ಅಲ್ಲಿಗೆ ನಾವು ವಿ ಕಂಪ್ಲೀಟೆಡ್ ದ ಫಸ್ಟ್ ಸ್ಟೆಪ್ ಅಂತ. ಯಾಕೆ ನಾವು ಸ್ಟೆಪ್ ಮುಖಾಂತರ ಕಲಿತಾ ಇದ್ದೀವಿ, ಅದಕ್ಕೋಸ್ಕರ. ಸ್ಟೆಪ್ ನಂಬರ್ 2 ಏನು ಹೇಳುತ್ತೆ, ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್ ಅಂತ. ಸ್ಟಾಕ್ ಅಂದಾಗ ಇದು ಮೂವ್ಮೆಂಟ್ ಆಫ್ ಗೂಡ್ಸ್. ನಾವು ಹೆಡ್ ಆಫೀಸರು, ನಮ್ಮದು ಬ್ರ್ಯಾಂಚ್ ಇದೆ, ನಮ್ಮ ಹೆಡ್ ಆಫೀಸಿಂದ ಗೂಡ್ಸ್ನ ಎಷ್ಟು ಕಳಿಸ್ಕೊಟ್ವಿ ಬ್ರ್ಯಾಂಚ್ಗೆ, ಬ್ರ್ಯಾಂಚರು ಡ್ಯಾಮೇಜು ಇತರೆ ಕಾರಣಗಳು ಹೇಳ್ಬಿಟ್ಟು ನಮಗೆ ಎಷ್ಟು ವಾಪಸ್ ಕಳಿಸಿದ್ದಾರೆ. ನಾವು ಕಳಿಸ್ಕೊಟ್ಟಿರೋ ಗೂಡ್ಸು ಬ್ರ್ಯಾಂಚ್ಗೆ, ಬ್ರ್ಯಾಂಚ್ ಅವರು ವಾಪಸ್ ಕಳಿಸಿರೋದು, ಹಿಂದಿರುಗಿಸಿರೋದು, ಇದನ್ನ ಎರಡನ್ನ ಮಾತ್ರ ನಾವು ಇಲ್ಲಿ ಸ್ಟೆಪ್ ನಂಬರ್ 2ನಲ್ಲಿ ಬರೀಬೇಕಾಗತ್ತೆ. ಸೊ ಈಗ ನಾನು ಜನರಲ್ ಎಂಟ್ರಿ ಪಾಸ್ ಮಾಡೋಣ. ನಾನು ಇವಾಗ ಗೂಡ್ಸ್ನ ಬ್ರ್ಯಾಂಚ್ಗೆ ಕಳಿಸ್ಕೊಡ್ತೀನಿ. ನಾನು ಕಳಿಸಿದ್ರೆ ಯಾರು ರಿಸೀವ್ ಮಾಡ್ಕೊತಾರೆ, ಬ್ರ್ಯಾಂಚ್ ಅವ್ರು ರಿಸೀವ್ ಮಾಡ್ಕೊತಾರೆ. ಬ್ರ್ಯಾಂಚ್ ಅಕೌಂಟ್ ಇಸ್ ಎ ಪರ್ಸನಲ್ ಅಕೌಂಟ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಅದು ಡೆಬಿಟ್ ರಿಸೀವ್ ಮಾಡ್ತಾರೆ, ಡೆಬಿಟ್ ದ ರಿಸೀವರ್. ಸೊ ಡೆಟಾರ್ ಆಗೋಯ್ತು. ಬ್ರಾಂಚ್ ಅಕೌಂಟ್ ಡೆಬಿಟ್, ಡೆಟಾರ್ ಟು ನನ್ನಿಂದ ನಾನು ಕಳಿಸ್ಕೊಟ್ಟಾಗ ನನ್ನಿಂದ ಸ್ಟಾಕ್ ಹೋಗ್ತಾ ಇರತ್ತೆ, ಟು ಸ್ಟಾಕ್ ಅಕೌಂಟ್ ಅಂತ. ಸೊ ಜನರಲ್ ಎಂಟ್ರಿ ಏನು ಪಾಸ್ ಆಗತ್ತಂದ್ರೆ ಬ್ರಾಂಚ್ ಅಕೌಂಟ್ ಡೆಟಾರ್ ಟು ಸ್ಟಾಕ್ ಅಕೌಂಟ್. ಸ್ನೇಹಿತರೆ, ನಾವು ಸ್ಟಾಕ್ನ ಹೆಡ್ ಆಫೀಸಿಂದ ಬ್ರಾಂಚ್ಗಾದರೂ ಕಳಿಸ್ಕೊಡ್ಲಿ, ಇಲ್ಲ ಬ್ರಾಂಚ್ ಅವರು ಗೂಡ್ಸು ಡ್ಯಾಮೇಜ್ ಇದೆ ಅಂದ್ಬಿಟ್ಟು ಹೆಡ್ ಆಫೀಸ್ಗೆ ರಿಟರ್ನ್ ಆದರೂ ಮಾಡಲಿ, ಈ 2 ಟ್ರಾನ್ಸಾಕ್ಷನ್ನ ನಾವು ಒಂದೇ ಒಂದು ಅಕೌಂಟಲ್ಲಿ ಬರಿತೀವಿ. ಆ ಅಕೌಂಟ್ ಹೆಸರೇನೆಂದರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ. ನಾವು ಕಳಿಸಿರೋ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ರೆಕಾರ್ಡ್ ಮಾಡೋದು, ರಿಟರ್ನ್ ಆದರೂ ಕೂಡ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತಾನೆ ರೆಕಾರ್ಡ್ ಮಾಡೋದು. ಏನು ಗೂಡ್ಸ್ ಅಂದಾಗ ಇಲ್ಲಿ ಸ್ಟಾಕ್ ಅಂತಾನೆ ಹೇಳ್ತಾರೆ. ನಾನು ಹೇಳಿದ ಜನರಲ್ ಎಂಟ್ರಿ ಡೆಟಾಸ್ ಅಕೌಂಟ್ ಡೆಟಾ ಟು ಸ್ಟಾಕ್ ಅಂತ. ಸೊ ಬ್ರಾಂಚ್ ಅಕೌಂಟ್ ಡೆಟಾ ಟು ಸ್ಟಾಕ್. ಸೊ ಬ್ರಾಂಚ್ ಅಕೌಂಟ್ ಡೆಟಾರ್ ಟು ಸ್ಟಾಕ್ ಬದಲಾಗಿ ಏನು ಬರೀತೀನಿ ಅಂತ ಹೇಳಿದೆ ನಾನು, ಸಪ್ರೇಟ್ ಅಕೌಂಟು ಒಂದು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅನ್ನೋದೇ ಪ್ರಿಪೇರ್ ಮಾಡ್ತೀವಿ ನಾವಿಲ್ಲಿ. ಇದು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್.
ಇದು ಗೂಡ್ಸ್ನ ಸೆಂಟ್ ಮಾಡಿರೋದು ಅಂತ ಅದು ಅಮೌಂಟ್ ಬರ್ಕೊಳ್ಬೇಕು. ಒಂದ್ ವೇಳೆ ಅವ್ರೇನಾದ್ರು ನಮ್ಗೆ ರಿಟರ್ನ್ ಮಾಡ್ಬಿಟ್ರೆ, ಡ್ಯಾಮೇಜ್ ಆಗಿದೆ ಅಂತ ರಿಟರ್ನ್ ಮಾಡಿದ್ರೆ ನಮ್ಗೆ ಗೂಡ್ಸ್ ಬರ್ತಾ ಇದೆ, ನಮ್ಮ ಕಡೆ ಬರ್ತಾ ಇದೆ. ಸೊ ಡೆಬಿಟ್ ವಾಟ್ ಸ್ಟಾಕ್ ಬರ್ತಾ ಇದೆ, ಕಳಿಸ್ಕೊಡ್ತಾ ಇರೋದು ಯಾರಲ್ಲಿ? ಬ್ರಾಂಚ್ ಅವರು. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ದ ಸೆಂಡರ್ ಅಥವಾ ಗಿವರ್ ಅಂತ ಹಂಗೆ ಯೋಚನೆ ಮಾಡಿದ್ರೆ ಎಂಟ್ರಿ ಏನಾಗುತ್ತೆ? ಗೂಡ್ಸ್ ಅಕೌಂಟ್, ಸ್ಟಾಕ್ ಅಕೌಂಟ್ ಇಟ್ಟರ್ ಟು ಬ್ರಾಂಚ್. ಸ್ಟಾಕ್ ಬದಲಾಗಿ ಏನ್ ಬರಿತೀವಿ? ನಾವು ಗೂಡ್ಸ್ ಕಳಿಸಿದ್ರೆ ಅಥವಾ ರಿಟರ್ನ್ ಮಾಡಿದ್ರೆ ಅದೇ ಹೆಸರು ಬರಿತೀವಿ ನಾವು, ಗೂಡ್ಸ್ ಅಂಡ್ ಬ್ರಾಂಚ್ ಅಂತಾನೆ ಬರಿತೀವಿ. ಬ್ರಾಕೆಟ್ ಅಲ್ಲಿ ಬೇಕಂದ್ರೆ ನಾವು ರಿಟರ್ನ್ ಆಗಿದೆ ಅಂತ ರೆಕಾರ್ಡ್. ನಾವು ಗೂಡ್ಸ್ನ ಕಳಿಸ್ಕೊಡುವಂಥದ್ದು, ಅವರು ರಿಟರ್ನ್ ಮಾಡಿರೋದನ್ನ ರೆಕಾರ್ಡ್ ಮಾಡೋದು. 1 ಪಾಯಿಂಟ್. 2ನೇ ಪಾಯಿಂಟ್ ನಮ್ಗೆ ಜ್ಞಾಪಕ ಇಟ್ಕೊಬೇಕು. 2ನೇ ಸ್ಟೆಪ್ ಅಲ್ಲಿ ನಾವು ಗೂಡ್ಸ್ನ ಕಳಿಸ್ಲಿ ಬ್ರಾಂಚ್ಗೆ, ಬ್ರಾಂಚ್ ಅವ್ರು ನಮ್ಗೆ ವಾಪಸ್ ಕೊಡ್ಲಿ, ನಾವ್ ಏನಂತ ರೆಕಾರ್ಡ್ ಮಾಡಬೇಕು? ಗೂಡ್ಸ್ ಅಂಡ್ ಬ್ರಾಂಚ್ ಅಕೌಂಟ್ ಅಂತಾನೆ ರೆಕಾರ್ಡ್ ಮಾಡಬೇಕು. ಅಲ್ಲಿಗೆ ನಾವು 2ನೇ ಸ್ಟೆಪ್ ನಾವು ಮುಗಿಸಿದೀವಿ ಅಂತ. ಕ್ಲಿಯರ್ ಆಯ್ತು. ಇನ್ ಗೋ ಟು ದ ಥರ್ಡ್ ಸ್ಟೆಪ್. ಸ್ಟೆಪ್ ನಂಬರ್ 3 ಏನ್ ಹೇಳುತ್ತೆ? ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್ ಅಂತ. ಕ್ಯಾಶ್ ಅಂದಾಗ ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಏನಕ್ಕೆ ದುಡ್ಡು ಕಳಿಸಿದ್ರೆ, ಇಲ್ಲ ಅವರು ನಮ್ಗೆ ದುಡ್ಡು ಕೊಟ್ರೆ ಅದನ್ನ ನಾವು ರೆಕಾರ್ಡ್ ಮಾಡೋದು. ನಾವು ಯಾವಾಗ ದುಡ್ಡನ್ನ ಕಳಿಸ್ಕೊಡ್ತೀವಿ? ನಾವು ಹೆಡ್ ಆಫೀಸರ್ ಅಂದ್ರೆ ಓನರ್ ತರ ನಾವು. ಎಲ್ಲೋ ಬ್ರಾಂಚ್ ಇರುತ್ತೆ, ಬ್ರಾಂಚ್ ಬಾಡಿಗೆಗೆ ಇರುತ್ತೆ, ಅದ್ರ ಬಾಡಿಗೆಗೋಸ್ಕರ ದುಡ್ಡು ಕಳಿಸ್ತೀವಿ. ಬಾಡಿಗೆ ಕಟ್ಬಿಡಿ, ಸ್ಯಾಲ್ರಿಗಿಸ್ತಲ್ಲ ಎಂಪ್ಲಾಯೀಸ್ಗೆಲ್ಲ ಸ್ಯಾಲ್ರಿ ಕೊಟ್ಬಿಡಿ, ಚಿಕ್ಕ ಖರ್ಚು ಮಾಡಿ ಅಂತ ಪೆಟ್ಟಿ ಕ್ಯಾಶ್ ಕಳಿಸ್ತೀವಿ. ಎಲೆಕ್ಟ್ರಿಕ್ ಬಿಲ್ ಇದ್ರೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಿ ಅಂತ ದುಡ್ಡು ಕೊಡ್ತೀವಿ. ನಾವೇನೋ ದುಡ್ಡು ಕಳಿಸಿದ್ರೆ ಇದು ಅವರು ನಮಗೆ ದುಡ್ಡು ಅವ್ರು ಯಾವಾಗ ನಮ್ಗೆ ದುಡ್ಡು ಕಳಿಸ್ತಾರೆ? ನಾವು ಗೂಡ್ಸ್ನ ಅವ್ರಿಗೆ ಮಾರಕ್ಕೆ ಹೇಳಿರ್ತೀವಿ, ಅವ್ರು ಮಾರಿರ್ತಾರೆ. ಮಾರುವಾಗ 2 ರೀತಿಯಲ್ಲಿ ಮಾರ್ತಾರೆ. ಒಂದು ಕ್ಯಾಶ್ ಸೇಲ್ಸ್. ಕ್ಯಾಶ್ ಕೊಟ್ಟು ಡೈರೆಕ್ಟ್ ಆಗಿ ಕ್ಯಾಶ್ ಬಂದ್ರೆ ಆ ಕೇಸ್ನ ನಮ್ಗೆ ವಾಪಸ್ ಕಳಿಸ್ಬೇಕು, ನಮ್ಗೆ ಕಳಿಸ್ಬೇಕು. ಒಂದ್ ವೇಳೆ ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ಡೆಟಾಸ್ ಕ್ರಿಯೇಟ್ ಆಗಿರ್ತಾರೆ, ಸಾಲಗಾರರಿಂದ ನಾವು ದುಡ್ಡನ್ನ ರಿಕವರಿ ಮಾಡ್ಬೇಕು. ಇನ್ಸ್ಟಾಲ್ಮೆಂಟ್ಸ್ನ ರಿಕವರಿ ಮಾಡಿರೋ ದುಡ್ಡನ್ನ, ಇದೆರಡನ್ನ ಅವರು ನಮಗೆ ಕ್ಯಾಶ್ ಕಳಿಸ್ಕೊಡ್ಬೇಕು. ಇದೆರಡನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡಿದ್ವಿ ಸ್ಟೆಪ್ ನಂಬರ್ 3 ನಲ್ಲಿ. ಸೊ ಈಗ ನಾನು ಅವ್ರಿಗೆ ಕ್ಯಾಶ್ ಕಳಿಸ್ತಾ ಇದ್ದೀನಿ. ಹೆಡ್ ಆಫೀಸನು ರೆಂಟ್ಗೋಸ್ಕರ, ಸ್ಯಾಲರಿಗೋಸ್ಕರ ದುಡ್ಡ ಕಳಿಸ್ತಾ ಇದ್ದೀನಿ ಅನ್ಕೊಳ್ಳ. ಕ್ಯಾಶ್ನ ಕಳಿಸ್ದಂದ್ರೆ ಕ್ಯಾಶ್ ನನ್ನಿಂದ ಹೋಗ್ತಾ ಇದೆ. ಕ್ರೆಡಿಟ್ ವಾಸ್ ಗೋಸ್ ಔಟ್. ಸೊ ಕ್ಯಾಶ್ ಅಕೌಂಟ್ನ ಟು ಕ್ಯಾಶ್ ಅಂತ ಕರಿಬೇಕು. ನಾನು ಕಳಿಸಿದಾಗ ಯಾರು ರಿಸೀವ್ ಮಾಡ್ಕೊತಾರೆ ಕ್ಯಾಶ್ನ? ಬ್ರಾಂಚ್ ಅವರು. ಪರ್ಸನಲ್ ಅಕೌಂಟ್. ಬ್ರಾಂಚ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್. ಸೊ ಬ್ರಾಂಚ್ ಅಕೌಂಟ್ ಡೆಟಾರ್ ಟು ಕ್ಯಾಶ್. ಇಲ್ಲಿ ಬ್ರಾಂಚ್ ಅಕೌಂಟ್ ಹೆಡ್ಡಿಂಗ್ ಅಲ್ಲಿ ಇರೋದ್ರಿಂದ ಬ್ರಾಂಚ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಂತ ನಾವು ಬರಿಬೇಕು. ಅಮೌಂಟ್ ಅಂದ್ರೆ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ನಿಮ್ಗೆ ಗೊತ್ತಾಗ್ಲಿ ಅಂತ ಬರ್ದೀನಿ. ಏನೇನು ಕಳಿಸ್ತೀವಿ ನಾವು? ಕಳಿಸಿದ್ರೆ ಸ್ಯಾಲರೀಸ್ಗೆ ಕಳಿಸ್ತೀವಿ, ರೆಂಟ್ ಕಟ್ಟಿ ಅಂತ ಅಮೌಂಟ್ ಕಳಿಸ್ತೀವಿ, ಚಿಲ್ಲರೆ ಖರ್ಚುಗಳಿಗೋಸ್ಕರ ಅಮೌಂಟ್ ಕಳಿಸ್ತೀವಿ. ಎಲ್ಲ ಅಮೌಂಟ್ಗೆ ಏನು ಕೊಟ್ಟಿದ್ರೆ ಪ್ರಾಬ್ಲಮ್ ಅಲ್ಲಿ ಏನು ಖಾಲಿ ರೆಂಟ್ ಮತ್ತೆ ಸ್ಯಾಲ್ರಿ ಕೊಟ್ಟಿದ್ರೆ ಅದು ಎರಡನ್ನೇ ಬರೀರಿ, ಇನ್ನೂ ಏನಾರು ಎಕ್ಸ್ಪೆನ್ಸ್ ಅದನ್ನು ಬರೀರಿ. ಒಟ್ಟಲ್ಲಿ ನಾವು ಏನೇನು ಕ್ಯಾಶ್ ಕಳಿಸಿರ್ತೀವೋ ಅದನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಡ್ಬೇಕು, ನಾವು ಕಳಿಸಿದ್ದು. ಮತ್ತೆ ಅವರು ನಮಗೆ ಕ್ಯಾಶ್ ಕೊಡಬೇಕು. ಅವ್ರು ಕ್ಯಾಶ್ ಕಳಿಸಿದ್ರೆ ನಮ್ಗೆ ಬರುತ್ತೆ, ಹೆಡ್ ಆಫೀಸ್ ಬರುತ್ತೆ, ನಾವು ರಿಸೀವ್ ಮಾಡ್ಕೊತಾ ಇರೋದು. ನಮ್ಮ ಕಡೆ ಕ್ಯಾಶ್ ಬರುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಬರ್ತಾ ಇದೆ ನಮಗೆ. ಯಾಕಂದ್ರೆ ನಮ್ಮ ಹೆಸರನ್ನ ಬರ್ಕೊಳಂಗಿಲ್ಲ, ಹೆಡ್ ಆಫೀಸ್ ನಮ್ಮ ಬುಕ್ಕಲ್ಲಿ ನಮ್ಮ ಹೆಸರು ಬರ್ಕೊಳಂಗಿಲ್ಲ. ಸೊ ನಮಗೆ ಕ್ಯಾಶ್ ಬರ್ತಾ ಇದೆ. ಯಾರು ಕಳಿಸ್ತಾ ಇರೋ ದುಡ್ಡು? ಬ್ರಾಂಚ್ ಅವರು. ಕ್ರೆಡಿಟ್ ದ ಸೆಂಡರ್, ಕ್ರೆಡಿಟ್ ದ ಗಿವರ್. ಸೊ ಎಂಟ್ರಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ಯಾಶ್ ಅಕೌಂಟ್ ಡೇಟಾ ಟು ಬ್ರಾಂಚ್ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ನಾವು ಬೈ ಕ್ಯಾಶ್ ಅಂತ ಬರಿತೀವಿ, ಯಾಕಂದ್ರೆ ಇಲ್ಲಿ ಟು ಬ್ರಾಂಚ್ ಅಕೌಂಟ್ ಆಗ್ಬಿಡುತ್ತೆ. ಕ್ಯಾಶ್ ರಿಸೀವ್ ಫ್ರಮ್ ದ ಬ್ರಾಂಚ್. 2 ರೀತಿಯಲ್ಲಿ ಕಲೆಕ್ಟ್ ಮಾಡಿ ಅಮೌಂಟ್ನ ಕಳಿಸ್ಕೊಡ್ಬೇಕು ಅವರು. ಒಂದ್ ವೇಳೆ ಕ್ಯಾಶ್ಗೆ ಸೇಲ್ ಮಾಡಿದ್ರೆ ಅಮೌಂಟು ನಮ್ಗೆ ಕಳಿಸ್ಕೊಡ್ಬೇಕು. ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ಅವ್ರ ಹತ್ರ ಡೆಟಾಸ್ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ, ಕಲೆಕ್ಷನ್ ಫ್ರಮ್ ಡೆಟಾಸ್ ಮಾಡಿ ನಮಗೆ ಅಮೌಂಟ್ನ ಕೊಡಬೇಕು. ಇದೆರಡು ಅಮೌಂಟ್ನ, 2 ಎಂಟ್ರಿನ ಬರೆದ್ರೆ ಸ್ಟೆಪ್ ನಂಬರ್ 3ನ ನಾವು ಮುಗಿಸ್ದಂಗೆನೆ. ಸ್ಟೆಪ್ ನಂಬರ್ 3 ನಲ್ಲಿ ನಾವು ಕಳಿಸಿರುವಂಥ ಕಳಿಸಿರುವಂಥ ಅಮೌಂಟ್ ಕಡೆ ಬರೀತೀವಿ ಡೆಬಿಟ್ ಸೈಡಲ್ಲಿ. ಇಲ್ಲಿ ನಾವು ನಮ್ಗೆ ಕಳಿಸುವಂಥ ದುಡ್ಡನ್ನ ಕಳಿಸ್ತೀವಿ. ಇದು ಜ್ಞಾಪಕ ಇಟ್ಕೊಬೇಕು. ಲಾಸ್ಟ್ ಸ್ಟೆಪ್ ನಂಬರ್ 4 ಏನಂದ್ರೆ ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಯಾವ ರೀತಿ ನಾವು ಓಪನಿಂಗ್ ಅಸೆಟ್ಸ್ ಇಲ್ಲಿ ಬರೆದ್ವಿ ಅದೇ ರೀತಿ ನಾವು ಕ್ಲೋಸಿಂಗ್ ಅಸೆಟ್ಸ್ ಲಯಬಿಲಿಟೀಸ್ನ ಬರೀಬೇಕು. ಸೊ ಇಲ್ಲಿ ಓಪನಿಂಗ್ ಅಸೆಟ್ಸ್ ನಮಗೆ ಡೆಬಿಟ್ ಸೈಡಲ್ಲಿ ಇದ್ರೆ ಅಸೆಟ್ಸ್, ಅದು ಕ್ಲೋಸಿಂಗ್ ಬಂದು ಕ್ರೆಡಿಟ್ ಸೈಡಲ್ಲಿ ಆಗುತ್ತೆ. ಯಾವ ರೀತಿ ಆಗುತ್ತೆ ನೋಡಿ, ಇಲ್ಲಿ ಟು ಓಪನಿಂಗ್ ಅಸೆಟ್ಸ್ ಅಂತಿದೆ, ಇಲ್ಲೇನಾಗುತ್ತೆ ಟು ಕ್ಲೋಸಿಂಗ್ ಅಸೆಟ್ಸ್ ಅಂತ ಆಗುತ್ತೆ. ಆಪೋಸಿಟ್ ಸೈಡಲ್ಲಿ ಕ್ಲೋಸ್ ಆಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ಓಪನಿಂಗ್ ಅಸೆಟ್ಸ್ ಅಲ್ಲಿ 3 ಅಸೆಟ್ ಇದ್ರೆ 3 ಅಸೆಟ್ ಇಲ್ಲಿ ಬರೀಲೇಬೇಕಾಗತ್ತೆ. ಅಲ್ಲಿ ಸ್ಟಾಕ್ ಇಲ್ಲಿ ಸ್ಟಾಕ್ ಇಲ್ಲ ಅಂತ ಬರೆಯಂಗಿಲ್ಲ, ಸ್ಟಾಕ್ ಬರೀಲೇಬೇಕು. ಓಪನಿಂಗ್ ಡೇಟ್ ಕ್ರೆಡಿಟ್ ಎಲ್ಲ ಅಸೆಟ್ಸು ಸ್ಟಾಕ್ಸ್ಗೆ ಬಂದೇ ಬರುತ್ತೆ. ಸೊ ಸ್ಟಾಕ್ ಇದೆ ಅನ್ಕೋ, ಸ್ಟಾಕ್ ಅಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಓಪನಿಂಗ್ ಸ್ಟಾಕ್ ನಿಮ್ಗೆ ಕೊಟ್ಟಿರ್ತಾರೆ. ಯಾವ ರೀತಿ ಓಪನಿಂಗ್ ಸ್ಟಾಕ್ನ 1/1/2025 ಅಂತ ಕೊಟ್ಟಿರ್ತಾರೆ, ಅದೇ ಥರ ಸ್ಟಾಕ್ ಆನ್ 31st December 2025 ಅಂತ ಕ್ಲೋಸಿಂಗ್ ಡೇಟಲ್ಲೂ ಕೊಟ್ಟಿರ್ತಾರೆ, ಅದನ್ನ ಬರ್ಕೊಳ್ಬೇಕು. ಡೆಟಾಸ್ ಕೂಡ ಕ್ಲೋಸಿಂಗ್ ಡೇಟಲ್ಲಿ ಕೊಟ್ಟಿದ್ರೆ ಅದನ್ನು ಕೂಡ ನೀವು ಬರ್ಕೊಳ್ಳಿ. ಅದೇ ರೀತಿ
ಪೆಟ್ಟಿ ಕ್ಯಾಶ್ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿರೋದನ್ನ ಬರೆಯೋದು, ಕೊಟ್ಟಿದ್ರೆ ಅದು ಕೂಡ ಬರೆಯೋದು. ಕೆಲವೊಂದ್ಸರಿ ಪೆಟ್ಟಿ ಕ್ಯಾಶು ದುಡ್ಡೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ನೋಡಿ, ಯಾವತ್ತು ಕೂಡ ಇದನ್ನ ಸ್ನೇಹಿತರಿಗೆ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಸ್ಟಾಕ್ ಅಕೌಂಟ್ ಇದೆ, ಪ್ರಾಬ್ಲಮಲ್ಲಿ ಸ್ಟಾಕ್ ಕೊಟ್ಟಿಲ್ಲ, ಅವಾಗ ನೀವೇನು ಮಾಡಬೇಕು? ಬ್ರಾಂಚ್ ಸ್ಟಾಕ್ ಅಕೌಂಟ್ನ ಓಪನ್ ಮಾಡಿಕೊಂಡು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಡೇಟಾಸ್ ಕೊಟ್ಟಿದ್ದಾರೆ, ಇಲ್ಲಿ ಓಪನಿಂಗ್ ಡೇಟಾಸ್ ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ಸ್ ಇದೆ. ಕ್ಲೋಸಿಂಗ್ ಡೇಟಾಸ್ ಹೇಳಿಲ್ಲ, ಅವ್ರು ಕೊಟ್ಟಿಲ್ಲ ಪ್ರಾಬ್ಲಮಲ್ಲಿ. ಅವಾಗ ನೀವೇನು ಮಾಡಬೇಕು? ಕ್ಲೋಸಿಂಗ್ ಡೇಟಾಸ್ ಅಕೌಂಟ್ನ ಪ್ರಿಪೇರ್ ಮಾಡಿ ಕ್ಲೋಸಿಂಗ್ ವ್ಯಾಲ್ಯೂನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಪೆಟ್ಟಿ ಕ್ಯಾಶ್ ಇಲ್ಲಿದೆ, ಪೆಟ್ಟಿ ಕ್ಯಾಶ್ ಕೊಟ್ಟಿಲ್ಲ ಅಂದರೆ ನಾವು ಕೂಡ ಪೆಟ್ಟಿ ಕ್ಯಾಶ್ ಅಕೌಂಟ್ನ ಓಪನ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇಲ್ಲಿ ಹಾಕ್ಬೇಕಾಗತ್ತೆ. ಇದನ್ನ ನಾವು ಟೋಟಲ್ ಮಾಡಿ ಹೊರಗಡೆ ಹಾಕೊಳ್ಬೇಕು. ಅದೇ ರೀತಿ ಯಾವ ರೀತಿ ನಾವು ಕ್ಲೋಸಿಂಗ್ ಸ್ಟಾಕ್ನ ಈ ಕಡೆ ಕ್ಲೋಸಿಂಗ್ ಅಸೆಟ್ಸ್ನ ಓಪನಿಂಗ್ ಅಸೆಟ್ಸ್ನ ಕ್ಲೋಸಿಂಗ್ ಮಾಡಿದ್ವೋ, ಅದೇ ರೀತಿ ಓಪನಿಂಗ್ ಲಯಬಿಲಿಟೀಸ್ ಹೊಣೆಗಾರಿಕೆ ಇಷ್ಟಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಕೊನೆಯಲ್ಲಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಇಲ್ಲಿ ಓಪನಿಂಗ್ ಲಯಬಿಲಿಟೀಸ್ ಬೈ ಓಪನಿಂಗ್ ಲಯಬಿಲಿಟೀಸ್ ಓಪನಿಂಗ್ ಆದರೆ ಇಲ್ಲೇನಾಗುತ್ತೆ? ಟು ಓಪನಿಂಗ್ ಲಯಬಿಲಿಟೀಸ್ ಇದು ಬಂದು ಕ್ರೆಡಿಟ್ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಇಲ್ಲಿ ಏನಿದೆ? ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಏನು ಕೊಟ್ಟು ಸಾಮಾನ್ಯ ಕೊಡ್ತಾರಲ್ಲ ಈ ನಡುವೆ ಎಕ್ಸಾಮ್ಗಳಲ್ಲಿ, ಅಕಸ್ಮಾತ್ ಕೊಟ್ಟರೆ ಅದನ್ನ ಕ್ಲೋಸಿಂಗ್ ಡೀಟೇಲ್ ಇರೋದನ್ನ ಬರೀರಿ. ಕ್ರೆಡಿಟರ್ಸ್ ಅಮೌಂಟ್ ಬರ್ಕೊಳ್ಳಿ. ಒಂದು ವೇಳೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನಿಮಗೆ ಕೊಟ್ಟಿದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಮೌಂಟ್ ಕೂಡ ಬರ್ಕೊಳ್ಳಿ. ಸೊ ಟೋಟಲ್ ಮಾಡಿ. ಸೊ ಬ್ರಿಂಗ್ ದ ಟೋಟಲ್ ಟು ದ ಔಟ್ರ್ ಕಾಲಮ್. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ್ದೆ 4 ಸ್ಟೆಪ್ಪಲ್ಲಿ 4 ವರ್ಡ್ ಹೇಳಿದ್ದೆ. ಒಂದು ಓಪನಿಂಗ್ ಅಂತ, ಒಂದು ಸ್ಟಾಕ್ ಅಂತ, ಒಂದು ಕ್ಯಾಶ್ ಅಂತ, ಒಂದು ಬಂದು ಕ್ಲೋಸಿಂಗ್ ಅಂತ. ಓಪನಿಂಗ್ ಅಸೆಟ್ಸ್ ಯಾವ್ದು ರೀತಿ ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ಆಪೋಸಿಟ್ ಸೈಡಲ್ಲಿ ಓಪನಿಂಗ್ ಅಸೆಟ್ಸ್ ಲಯಬಿಲಿಟೀಸ್ನ ಎಂಟ್ರಿ ಮಾಡಬೇಕು. ಸ್ಟಾಕ್ ಅಂತ ಹೇಳಿದೆ, ನಮ್ಮ ಬ್ರಾಂಚಿಂದ ಗೂಡ್ಸ್ನ ಕಳಿಸ್ಕೊಡೋದು ಬ್ರಾಂಚ್ಗೆ, ಹೆಡ್ ಆಫೀಸಿಂದ ಬ್ರಾಂಚ್ಗೆ ಕಳಿಸ್ಕೊಡೋದು, ಬ್ರಾಂಚಿಂದ ಹೆಡ್ ಆಫೀಸ್ಗೆ ಕರ್ಕೊಳ್ಳೋದು. ಇದು ಎರಡು ಎಂಟ್ರಿ ಮಾತ್ರ ಮಾಡೋದು. ಮಾಡುವಾಗ ಯಾವ ಅಕೌಂಟ್ ರೆಫರ್ ಮಾಡ್ಬೇಕು? ನಾವು ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟೇ ರೆಫರ್ ಮಾಡಬೇಕು. ಮತ್ತು ಕ್ಯಾಶ್, 3ನೇ ಸ್ಟೆಪ್ಪಲ್ಲಿ ಕ್ಯಾಶ್ ನಾವು ಏನು ಕಳಿಸಿದ್ವಿ, ಅವ್ರು ನಮ್ಗೆ ಏನು ಕಳಿಸ್ತಾರೆ ಅದು ರೆಕಾರ್ಡ್ ಮಾಡೋದು. 4ನೇದರಲ್ಲಿ ಕ್ಲೋಸಿಂಗ್ ಬರೆಯೋದು. ಇಲ್ಲಿ ಓಪನಿಂಗ್ ಇರೋದನ್ನೆಲ್ಲ ಅಪೋಸಿಷನ್ ಈ ಕಡೆ ಬರೆಯೋದು, ಲಯಬಿಲಿಟೀಸ್ ಈ ಕಡೆ ಇರೋದನ್ನೆಲ್ಲ ಈ ಕಡೆ ಬರೋದು. ಈ ಕಡೆ ಬರೆದ್ರೆ ನಿಮಗೆ 4 ಸ್ಟೆಪ್ ಕೂಡ ಏನಾಗುತ್ತೆ? ಕ್ಲೋಸ್ ಮಾಡ್ದಂಗೆ ಆಗುತ್ತೆ. ಈಗ ನಾವೇನು ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ತೆಗಿಬೇಕು, ಎರಡೂ ಕಡೆನೂ ಟೋಟಲ್ ಮಾಡ್ಕೊಬೇಕು. ಒಂದು ವೇಳೆ ನಿಮ್ಗೇನಾದ್ರು ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಈ ಕಡೆ ಬಲಗಡೆ ಡೆಬಿಟ್ ಸೈಡ್ ಕಡಿಮೆ ಇದ್ರೆ, ಅಂದ್ರೆ ಈ ಕಡೆ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಬರ್ತಾ ಇದ್ರೆ ಅದನ್ನ ನಾವು ಪ್ರಾಫಿಟ್ ಅಂತ ಕರಿತೀವಿ. ಒಂದು ಬ್ರಾಂಚ್ ಏನಾದರೂ ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆ ಅಂದ್ರೆ ಅದು ಬ್ಯಾಲೆನ್ಸ್ ಈ ಕಡೆ ಬರಬೇಕಾಗತ್ತೆ. ಈ ಪ್ರಾಫಿಟ್ ಅಮೌಂಟ್ ನಾನು ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಟೋಟಲ್ ಇಂದ ಈ 4 ಐಟಮ್ನ ಲೆಸ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಅದು ಬಂದು ಅದನ್ನ ಆ ಬ್ಯಾಲೆನ್ಸ್ ಫಿಗರ್ ಅಮೌಂಟ್ ನಾವು ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಇದನ್ನ ಎಲ್ಲಿ ಕಳಿಸ್ಕೊಡ್ತೀವಿ? ನಾವು ಟು ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ, ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಇರುತ್ತೆ. ಅವಾಗ ಬ್ಯಾಲೆನ್ಸ್ ಈ ಕಡೆ ಬರುತ್ತೆ. ಈ ಕಡೆ ಬ್ಯಾಲೆನ್ಸ್ ಬೇರೆ ಬರ್ತಾ ಇದೆ ಅಂದ್ರೆ ಬ್ರಾಂಚ್ ಅಲ್ಲಿ ಲಾಸ್ ಆಗ್ತಾ ಇದೆ ಅಂತ. ಇದು ಲಾಸ್ ಆಗ್ತಾ ಇದ್ರೆ ನಾವು ಎಷ್ಟು ಲಾಸ್ ಆಗಿದೆ ಗೊತ್ತಾಗಬೇಕಾದ್ರೆ ಈ ಟೋಟಲ್ ಇಂದ ಈ ಮೇಲಿರುವಂಥ 4 ಐಟಮ್ನ ಲೆಸ್ ಮಾಡಿದ್ರೆ ನಿಮಗೆ ಒಂದು ಅಮೌಂಟ್ ಬರುತ್ತೆ. ಅದು ಬ್ಯಾಲೆನ್ಸಿಂಗ್ ಫಿಗರ್. ಅದು ಬ್ಯಾಲೆನ್ಸ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ. ಆ ಲಾಸ್ನ ನಾವೇನು ಮಾಡಬೇಕು? ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಈ ರೀತಿ ಪ್ರಾಫಿಟ್ ಬರೋ ಚಾನ್ಸ್ ಇರುತ್ತೆ, ಲಾಸು ಎರಡೂ ಬರೋಕ್ಕೆ ಚಾನ್ಸ್ ಇರೋದಿಲ್ಲ. ಎರಡರಲ್ಲಿ ಒಂದು ಕಡೆ ಬರುತ್ತೆ. ಡೆಬಿಟ್ ಸೈಡ್ ಬಂದರೆ ಪ್ರಾಫಿಟ್ಟು, ಕ್ರೆಡಿಟ್ ಸೈಡ್ ಬಂದರೆ ಲಾಸ್ ಅಂತ. ಸೊ ಅಂದರೆ ಅಕೌಂಟ್ನ ಈ ರೀತಿಯಲ್ಲಿ ನಾವು ಕ್ಲೋಸ್ ಮಾಡ್ತೀವಿ. ಸ್ನೇಹಿತರೆ, ನಿಮಗೆ ಬ್ರಾಂಚ್ ಅಕೌಂಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ಯಾರು ಇನ್ನೂ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸೆಷನಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.